ನಮಸ್ಕಾರ ರೈತ ಬಾಂಧವರೇ ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತು ನಾವು ಗದಗ ಜಾನುವಾರು ಮಾರ್ಕೆಟಿಗೆ ಬಂದಿದ್ದೀವಿ. ಒಳ್ಳೊಳ್ಳೆ ದನಗಳು ಸೇರಿದವು. ಒಂದ್ಸಲ ಮಾರ್ಕೆಟ್ ವೀಕ್ಷಣೆ ನೋಡ್ಕೊಂಬಿಡೋಣ. ಭಾರಿ ಟಾಪ್ ಸೈಜ್ ಇರ್ತಕ್ಕಂಥ ಎತ್ತುಗಳನ್ನು ಬಂದಿದ್ದಾವೆ. ಇವತ್ತು ಸಣ್ಣ ಸೈಜ್ ಇರ್ತಕ್ಕಂಥವು ಬಂದಿದ್ದವು. ಒಳ್ಳೊಳ್ಳೆ ಎತ್ತುಗಳು ಸೇರಿದವು. ನೋಡೋಣ ಒಂದ್ಸಲ ಜಾನುವಾರು ಮಾರ್ಕೆಟ್ ವೀಕ್ಷಣೆ ನೋಡ್ಕೊಂಬಿಡೋಣ. ಆಮೇಲೆ ಯಾವ ಥರ ರೇಟ್ ಏನು ನಡೆದೈತಿ ಏನಿಲ್ಲ ಅಂತಂದು ತಿಳ್ಕೊಳ್ಳೋಣ. ಒಳ್ಳೊಳ್ಳೆ ಎತ್ತುಗಳು ಸೇರಿದ್ದಾವೆ. ಇವತ್ತು ರೈತರ ಎತ್ತುಗಳು ಬಂದಿದ್ದವು, ವ್ಯಾಪಾರಸ್ಥರು ಬಂದಿದ್ದವು. ಏಳಿಗೇನು, ಆರೂವರೆಗೇನು, 5ಗೇನು ಎಲ್ಲ ಥರದ ಜಾನುವಾರುಗಳನ್ನು ಸೇರಿದವು. ಒಂದ್ಸಲ ಮಾರ್ಕೆಟ್ ಯಾವ ಥರ ಸೇರೈತಿ, ಏನು ಯಾವ ಥರ ನಡಿಲಿಕ್ಕತ್ತೈತಿ ಎಲ್ಲ ನೋಡ್ಕೊಂಬಿಡೋಣ. ಸಣ್ಣ ತರಗತಿಯವರು ಕೊಳ್ಳಬೋದು, ದೊಡ್ಡ ತರಗತಿಯವರು ಕೊಳ್ಳಬೋದು. ಎಲ್ಲ ಥರದ್ದು ಇವತ್ತು ಜಾನುವಾರುಗಳು ಸೇರಿದವು. ವ್ಯಾಪಾರ ವಹಿವಾಟನ್ನು ಚುರುಕು ನಡಲಿಕ್ಕತ್ತೈತಿ. ಒಂದ್ಸಲ ಮಾರ್ಕೆಟ್ ವೀಕ್ಷಣೆ ನೋಡ್ಕೊಂಡ್ಬಿಟ್ಟು ನಂತರ ರೇಟಿನ ಬಗ್ಗೆ ತಿಳ್ಕೊಳ್ಳೋಣ. ಅಮರಾವತಿ RR ಅಲ್ಲು ಭಾರಿ ಟಾಪ್ ಸೈಜ್ ಇರ್ತಕ್ಕಂಥ ಎತ್ತುಗಳನ್ನು ಸೇರಿದಾವೆ. ಇವತ್ತು ಒಳ್ಳೆ ಸೈಜ್ ದನಗಳು ಬಂದಿದ್ದಾವೆ. ಇವತ್ತು ಮಾರ್ಕೆಟನ್ನು ಭಾಳ ಚುರುಕು ನಡೆದೈತಿ. ಇವತ್ತು ಒಂದ್ಸಲ ಮಾರ್ಕೆಟ್ ವೀಕ್ಷಣೆ ನೋಡ್ಕೊಂಬಿಡೋಣ. ನಂತರ ರೇಟಿನ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಥರ ಏನಿಲ್ಲ ಅಂತಂದು ಎಲ್ಲ ಮಧ್ಯಮ ತರಗತಿಯವರು ಕೊಳ್ಳಬಹುದು, ದೊಡ್ಡವರು ಕೊಳ್ಳಬಹುದು. ಎಲ್ಲ ಥರದ್ದು ಜಾನುವಾರುಗಳನ್ನು ಸೇರಿದಾವೆ. ಇವತ್ತು ಮಾರ್ಕೆಟ್ ಯಾವ ಥರ ಸೇರೈತಿ ಏನು ವೀಕ್ಷಣೆ ಅದು ಒಂದು ಸಲ ನೋಡ್ಕೊಂಬಿಡೋಣ. ಭಾರಿ ಪ್ರಮಾಣದೊಳಗೆ ಸೇರಿದವು. ಬಳ್ಳಾರಿ ಭಾಗದಾಗಿಂತ ಬಂದಾರ, ಇತ್ತ ಕಡೆ ಆಂಧ್ರ ಭಾಗದಾಗಿಂತನೂ ಬಂದಿದ್ದಾರೆ. ಇವತ್ತು ಸಾಕಷ್ಟು ಜನರು ಬಂದಿದ್ದಾರೆ. ಇಲ್ಲಿ ವ್ಯಾಪಾರ ವಹಿವಾಟನ್ನು ಅದೇ ಥರ ಚುರುಕನ್ನು ನಡೆದೈತಿ. ಇವತ್ತು ಯಾಕೆ ಒಳ್ಳೆ ಸೈಜ್ ಇರ್ತಕ್ಕಂಥ ಎತ್ತುಗಳಿಗೆ ಒಳ್ಳೆ ಬೆಲೆನೂ ಇದೆ. ಮಧ್ಯಮ ತರಗತಿಯವರಿಗೇನು ಇರ್ತಕ್ಕಂಥ ಎತ್ತುಗಳದೂ ಸೇರಿದಾವೆ. ಇವತ್ತು ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ನಿಮ್ಮ ಪ್ರೋತ್ಸಾಹದಿಂದ ಬೆಳೀಲಿಕ್ಕೆ ಸಾಧ್ಯ. ಹಳೆ ಹತ್ತುಗಳನ್ನು ಅದಾವು. ಸಿಗ್ತಾವು, ಜೋಡಿನೂ ಸಿಗ್ತಾವು. ವ್ಯಾಪಾರ ನಡೆದು ವ್ಯಾಪಾರ ಒಳ್ಳೊಳ್ಳೆ ಎತ್ತುಗಳನ್ನು ಸೇರಿದವು. ಒಂದ್ಸಲ ವೀಕ್ಷಣೆ ನೋಡ್ಕೊಂಬಿಡೋಣ. ಒಂದ್ಸಲ ವೀಕ್ಷಣೆ ನೋಡ್ಕೊಂಡು ನಂತರ ಇದ್ರ ಬಗ್ಗೆ ರೇಟಿನ ಬಗ್ಗೆ ಅದೆಲ್ಲ ತಿಳ್ಕೊಂಡೋಣ. ಭಾರಿ ಎತ್ತುಗಳು ಸೇರೈತಿ ಇವತ್ತೆಲ್ಲ. ಹಳೆ ಎತ್ತುಗಳನ್ನು ಬಂದವು, ಅಲ್ಲಲ್ಲಿರ್ತಕ್ಕಂಥ ಎತ್ತುಗಳನ್ನು ಬಂದವು. 120 ಹಾಕೋರಿದ್ರೆ ಒಂಟಿ ಎತ್ತುಗಳು ಸಹ ಸೇರಿದವು. ವ್ಯಾಪಾರ ನಡಲಿಕ್ಕತ್ತವು. ಸಲ ವೀಕ್ಷಣೆ ನೋಡ್ಕೊಂಡು ಜಾನುವಾರು
ಜಾನುವಾರುಗಳು ಮಾತ್ರ ಸಾಕಷ್ಟು ಪ್ರಮಾಣದೊಳಗೆ ಕುಡೈತಿ. ವ್ಯಾಪಾರ ನಡಲಿಕ್ಕೆ ರೈತರು ಕೇಳ್ತಿರ್ತಾರೆ, ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಎತ್ತುಗಳು ಕೇಳ್ತಿರ್ತಾರೆ. ಅವರಿಗೆ ದಳಾರದ್ರ ಕೊಡ್ತಿರ್ತಾರೆ ವ್ಯಾಪಾರಸ್ಥರು. ಸ್ವಲ್ಪ ವ್ಯಾಪಾರ ಹೆಚ್ಚು ಕಡಿಮೆ ಆದ್ರೆ ನಡೀತಿರ್ತಾವೆ. ಮಾತ್ರ ಒಳ್ಳೆ ಟಾಪ್ ಎತ್ತುಗಳು ಸೇರಿದವು. ಜಾನುವಾರು ಮಾರ್ಕೆಟ್ ಮಾತ್ರ ಭಾಳ ಚುರುಕು ನಡೆದೈತಿ ಇವತ್ತು. ಹ್ಞೂ ರೀ ಹ್ಞೂ ರೀ ಒಳ್ಳೊಳ್ಳೆ ಟಾಪ್ ಎತ್ತುಗಳು ಸೇರಿದಾವೆ ಇವತ್ತು ಜಾನುವಾರು ಮಾರ್ಕೆಟ್ ಒಳಗೆ. ಯಾಕಂದರೆ ಸ್ವಲ್ಪ ಮಳೆ ಬೀಳ್ತಾ ಇದೆ ನಮ್ಮ ಭಾಗದೊಳಗೆ, ಒಂದು ಸ್ವಲ್ಪ ಅಲ್ಲೇ ಸ್ವಲ್ಪ ಹೀಗಾಗಿ ಎತ್ತುಗಳ ವ್ಯಾಪಾರ ವಹಿವಾಟ ಮಾತ್ರ ಜೋರು ನಡೆದೈತಿ. ಎತ್ತುಗಳು ಇದ್ದಂಗೆ ರೇಟ ನಡೆದಿದ್ದಾವೆ. ಒಂದ್ಸಲ ವೀಕ್ಷಣೆ ನೋಡ್ಕೊಂಡ್ಬಿಡ್ತೀನಿ ಎಲ್ಲ ಯಾವ ಥರ ಸೇರಿತ್ತು ನಮ್ಮ ಗದಗ ಮಾರ್ಕೆಟ್ ಏನಿಲ್ಲ ಅಂತಂದು. ಭಾರಿ ಸೈಜ್, ಭಾರಿ ಟಾಪ್ ಸೈಜ್. ಏಳಿಗೇನು ಸೈಜ್, ಏಳಿಗೇನು ರೀ ಬರ್ತಿ, ಏಳಿಗೇನು ಸೈಜ್ ಭಾರಿ ಬರ್ತಿ. ಅಲ್ಲ ಇವನ್ ನೋಡಿ ಎತ್ತಿ ತೊಗೊಂಡೆ ನಾನು, ನೀರು ತೊಗೊಂಡಿಲ್ಲ. ಭಾರಿ ಬರ್ತಿ ಸೈಜ್ ಅದಾವು ಎತ್ತುಗಳು. ಭಾರಿ ಎತ್ತುಗಳು ಸೇರಿದ್ವು ಮಾರ್ಕೆಟ್ ಒಳಗೆ. ವ್ಯಾಪಾರ ವಹಿವಾಟನ್ನು ಚುರುಕು ನಡಲಿಕ್ಕತ್ತೈತಿ. ಎಲ್ಲ ಥರದ ಜಾನುವಾರುಗಳನ್ನು ಸೇರೈತಿ ಇವತ್ತು. ಸಣ್ಣ ಕರುಗಳು ಸೇರಿದವು, ಅಲ್ಲಲ್ಲಿರ್ತಕ್ಕಂಥ ಸೇರಿದವು, ದೊಡ್ಡ ಪ್ರಮಾಣದೊಳಗೆ ಸೇರಿದವು. ಒಳ್ಳೊಳ್ಳೆ ಎತ್ತುಗಳು ಮತ್ತು ಮಾತ್ರ ಮಾರ್ಕೆಟ್ ಮಾತ್ರ ಭಾಳ ರಶ್ ಆಗೈತಿ. ವೀಕ್ಷಣೆ ನಮ್ಗೆ ಗದಗ ಜಾನುವಾರು ಮಾರುಕಟ್ಟೆ ವೀಕ್ಷಣೆ ಭಾರಿ ಪ್ರಮಾಣದೊಳಗೆ ಎತ್ತುಗಳು ಸೇರಿದವು. ಇನ್ನೂ ಬರ್ಲಿಕ್ಕತ್ತಿದ್ದಾವೆ ಎತ್ತುಗಳು ಮಾತ್ರ ಇನ್ನೂ ಸಾಕಷ್ಟು ಪ್ರಮಾಣದೊಳಗೆ ಬರುವಂಥವು. ನೋಡಿದ ಸಲ ವೀಕ್ಷಣೆ ನೋಡ್ಕೊಂಬರೋಣ ನಮ್ಮ ಜಾನುವಾರು ಗದಗ ಜಾನುವಾರು ಮಾರುಕಟ್ಟೆ ಅದು ಹೆಂಗೈತೆ ಅಂತಂದ್ರೆ. ರೈತರು ತಮಗೆ ಬೇಕಾಗದ ಕೆಲಸಕ್ಕೆ ಬೇಕಾಗದಂಥ ಹಗ್ಗ ಕನ್ನಿ ಎಲ್ಲವೂ ಖರೀದಿ ಮಾಡ್ಲಿಕ್ಕತ್ತಾರ. ಭಾಳ ಜೋರು ನಡೆದೈತಿ ಇವತ್ತು ಮಾರ್ಕೆಟ್. ಇನ್ನೂ ಸೇರ್ಲಿಕ್ಕತ್ತಾವ ಭಾರಿ ಪ್ರಮಾಣದೊಳಗೆ ಇವತ್ತು ಎತ್ತುಗಳು ಸೇರೈತಿ.